ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಎಮ್ ಜೆ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಬೈಕು ಸೇಲ್ ಮಾಡ್ತಾಯಿದ್ದೀನಿ. ಯಾವ ಬೈಕು ಅಂತ ಅಂದರೆ ಇಂಟರ್ಸೆಪ್ಟರ್ 650 ರಾಯಲ್ ಎನ್ಫೀಲ್ಡ್. ಎಲ್ಲರೂ ನೋಡಿರ್ತೀರ, ನಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಇರೋರು ಫ್ಯಾಮ್ ಎಲ್ಲ ನೋಡಿರ್ತೀರ. ಈಗ ವಿಷಯ ಸೇಲ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು, ಇವತ್ತು ಡೇ ಫುಲ್ಲು ಬೇಜಾರು. ಯಾಕಪ್ಪ ಅಂತ ಅಂದರೆ ಬೈಕು ಸೇಲ್ ಮಾಡಿಬಿಟ್ಟಿದ್ದೀನಿ. ಸೊ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಬೈಕಿಗೋಸ್ಕರನೇ ಒಂದು 2 ವರ್ಷ ಕಷ್ಟಪಟ್ಟು ಬೈಕ್ ಪರ್ಚೇಸ್ ಮಾಡಿದ್ದೆ. ಈಗ ಏನಪ್ಪ ಅಂತ ಅಂದರೆ ಸ್ವಲ್ಪ ಎಲ್ಲ ಮುಂದೆ ಫ್ಯೂಚರಲ್ಲಿ ಏನೋ ಗೊತ್ತಿಲ್ಲ. ಸೊ ಈಗ ತಗೋಬೇಕು ಅಂತ ಇನ್ನೊಂದು ಬೈಕಿಗೆ ಕೈ ಹಾಕಿದ್ದೀನಿ. ಸೊ ಆ ಬೈಕು ಬರಬೇಕು ಅಂದರೆ ಈ ಬೈಕ್ ಸೇಲ್ ಮಾಡಬೇಕು. ಇಲ್ಲಾಂದರೆ ಫ್ಯಾಮಿಲಿಲಿ ಏನಕ್ಕೆ ಸುಮ್ಮನೆ 2-3 ಗಾಡಿ ಇಟ್ಕೋತೀರಾ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳಿ ಈ ಬೈಕ್ನ ಸೇಲ್ ಮಾಡಿದ್ದೀನಿ. ಈಗ ತಗೊಳ್ತೀನಿ, ದೊಡ್ಡ ತಗೊಬಿಡೋಣ ಅಂತ ಹೇಳಿ ತಗೊತಾ ಇರೋದು. ಅದು ಯಾವುದಪ್ಪ ಅಂತ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಯಾವುದು ಏನು ಅಂತ. ಇವತ್ತು ನಮ್ಮ ಹುಡುಗರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಬೈಕ್ ತಗೊಂಡು ಹೋಗೋರು ಬರ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರನೇ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಹಿಂಗಿರುತ್ತೆ ನೋಡೋಣ. ಬೈಕ್ ಕೊಡೋಣ, ಬೈಕ್ ಕೊಡ್ತಾ ಒಂದು ಲಾಸ್ಟ್ ರೈಡ್ ಮಾಡಿ ಒಂದು ಫ್ಲೈವೇ ಹೊಡೆದು ಕೊಡೋಣ ಅಂತ. ಆ್ಯಕ್ಚುಲಿ ಫಸ್ಟಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಯಾಕೆ ತೊಗೊಂಡೆ ಅಂತ ಅಂದರೆ, ಎಲ್ಲರಿಗೂ ಗೊತ್ತಿರುತ್ತೆ ರಾಯಲ್ ಎನ್ಫೀಲ್ಡ್ ಒಂದು ರೇಂಜಿಗೆ ಇಂಟರ್ಸೆಪ್ಟರು GT 650 ಇವೆಲ್ಲ ಒಂದು ರೇಂಜಿಗಿತ್ತು ಬೈಕು. ಈಗ ಬೈಕ್ ನೋಡಿಬಿಟ್ರೆ ಯಾರ ಹತ್ರ ನೋಡ್ರು ಅದೇ ಬೈಕು. ಸೊ ಏನೋ ಡಿಫ್ರೆಂಟೇ ಅನಿಸಲ್ಲ. ಬಟ್ ಆದರೂ ನಮ್ಮ ಬೈಕು, ನನ್ನ ಕಲರು ವೆಹಿಕಲ್ ಎಕ್ಸ್ಪೀರಿಯನ್ಸು ಸ್ವಲ್ಪ ಲಿಮಿಟೆಡು, ಜಾಸ್ತಿ ನೋಡಿರಲ್ಲ. ಏನೊಂದು ಊರಲ್ಲಿ 2-3 ಬೈಕ್ ನೋಡಿರ್ಬೋದು. ಬಟ್ GT ಅಂತ ಅಂದರೆ ಕ್ರೋಮು ಅಂತ ಎಲ್ಲರೂ ನೋಡ್ರು ಅದೇ, ಯಾರು ನೋಡಿದ್ರು ಅದೇ ತಗೊತಾ ಇದ್ದಾರೆ. ನಮಗಂತೂ ನೋಡಿ ಅದರಲ್ಲೆಲ್ಲ ಸೌಂಡ್ ಹಾಕ್ಕೊಂಡು ಬಂದು ಒಂಥರ ಇರಿಟೇಟ್ ಆಗಿಬಿಡುತ್ತೆ. ಅಥವಾ ಏನಪ್ಪ ಇದು ಹಿಂಗೆ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಬೇಡ, ತಂದರೆ ದೊಡ್ಡದೇ ತರೋಣ, ಒಳ್ಳೆಯದೇ ತರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. A few inches later. 3 years ಆಯಿತು ನಾನು ಬೈಕ್ ತೊಗೊಂಡು. ಬಟ್ ಏನಪ್ಪ ಅಂತ ಅಂದರೆ ಈಗ ಸೇಲ್ ಮಾಡ್ತಾಯಿದ್ದೀನಿ. ಗಾಡಿ ಬಂದುಬಿಟ್ಟು ನನ್ನ ಫೇವ್ರೆಟ್ ಬೈಕ್. ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಆಯಿತು ರಾಯಲ್ ಎನ್ಫೀಲ್ಡ್ ತೊಗೋಬೇಕು ಅಂತ. ಸೊ ಅದೇ ಕಾರಣಕ್ಕೋಸ್ಕರನೇ ಈ ಬೈಕ್ ತಗೊಂಡಿದ್ದೆ. ಬಟ್ ಈಗ ಸೇಲ್ ಮಾಡೋ ಟೈಮ್ ಬಂದಿದೆ. ನಮ್ಮ ಕಡೆಯಿಂದ ಒಂದು 20-25 ಕಿಲೋಮೀಟರ್ಸ್ ನಿಯರ್ ಬೈ ಸೇಲ್ ಮಾಡಿದ್ದೀನಿ. ಅದು ಏನಕ್ಕಪ್ಪ ಅಂತ ಅಂದರೆ, ತುಂಬ ದೂರ ಹೋದರೆ ಕಣ್ಣಿಗೆ ಕಾಣಲ್ಲ, ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ. ಸೊ ನಿಯರ್ ಬೈ ಇದ್ದರೆ ಕಣ್ಣು ನೋಡ್ಬೋದು, ಏನೋ ಅನಿಸ್ದಾಗ ಒಂದು ಬೈಕ್ ರೈಡ್ ಮಾಡ್ಬೋದು ಅಂತ ಹೇಳಿ ಬೈಕ್ ಕೊಟ್ಟಿದ್ದೀನಿ, ಸೇಲ್ ಮಾಡಿದ್ದೀನಿ. ತುಂಬ ಇಷ್ಟಪಟ್ಟು ತಗೊಂಡಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಕೊಡಬೇಕಾದ್ರೆ ತುಂಬ ಬೇಜಾರಾಗತ್ತೆ. ಆದರೆ ಒಂದು ಲಾಸ್ಟ್ ರೈಡ್ ನೋಡೋಣ, ಒಂದು ಲಾಸ್ಟ್ ರೈಡ್ ಮಾಡೋಣ. ಇದ್ರ ನೆಕ್ಸ್ಟ್ ನಮ್ದು ಬೇರೆ ಬೈಕ್ ಬರುತ್ತೆ, ಅದಕ್ಕೋಸ್ಕರ ಒಂದು ಲಾಸ್ಟ್ ರೈಡು ಹೇಗೆ ನೋಡೋಣ.
ಏನು ಮಾಡೋಂಗಿಲ್ಲ, ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ರೀಸೆಂಟಾಗಿ ನಂದು ಇನ್ನೊಂದು ಬೈಕ್ ಬರ್ತಾ ಇದೆ. ಅದನ್ನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ, ಹೇಗೆ ಬರುತ್ತೆ, ಹೇಗೆ ಡೆಲಿವರಿ ಮಾಡಿ ತಗೋತೀವಿ, ಯಾವುದು ಬೈಕು ಎಲ್ಲ ತೋರಿಸ್ತೀನಿ. ಕಾಯ್ತಾ ಇರಿ, ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.